ಇತ್ತೀಚೆಗೆ ವಿದ್ಯಾರ್ಥಿಗಳು ಸಖತ್ ವೈಲೆಂಟ್ ಆಗ್ತಿದ್ದಾರೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕ್ ಮಾಡಿಕೊಂಡು ಜೀವಕ್ಕೆ ಕುತ್ತು ತಂದುಕೊಳ್ತಿದ್ದಾರೆ. ಇದೇ ರೀತಿ ವಿಜಯಪುರದಲ್ಲಿ ವಾಚ್ ವಿಚಾರಕ್ಕೆ ಶಾಲಾ ವಿದ್ಯಾರ್ಥಿಗಳ ನಡುವೆ ಜಗಳ ಶುರುವಾಗಿತ್ತು. ಈ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. 5ನೇ ತರಗತಿ ವಿದ್ಯಾರ್ಥಿ ವಾಚ್ ಧರಿಸಿ ಶಾಲೆಗೆ ಹೋಗಿದ್ದೇ ಆತನ ಪ್ರಾಣಕ್ಕೆ ಕುತ್ತು ತಂದಿದೆ. ಏನಿದು ವಾಚ್ ಗಲಾಟೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಶಾಲೆಯ ಬಳಿ ಜಮಾವಣೆ ಆಗಿ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ಮಾಡ್ತಿರೋ ಜನ, ಇವರೆಲ್ಲರೂ ಶಾಮೀಲಾಗಿ ಮಗುವಿನ ಸಾವಿನ ವಿಚಾರ ಮುಚ್ಚಿ ಹಾಕುತ್ತಿದ್ದಾರೆ ಅಂತ ಆರೋಪಿಸುತ್ತಿರೋ ಮಹಿಳೆ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ವಿಜಯಪುರ ಪಟ್ಟಣದ ಯೋಗಾಪುರ ಕಾಲೋನಿಯಲ್ಲಿರುವ ಸತ್ಯಸಾಯಿ ಬಾಬಾ ಶಾಲೆ ಎದುರು. ಇದಕ್ಕೆ ಕಾರಣವಾಗಿದ್ದು ಒಂದು ಮಗುವಿನ ದಾರುಣ ಸಾವು. ಇದಕ್ಕೆ ಕಾರಣ ಇದೇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳು ಅಂತ ಜನ ಆರೋಪಿಸುತ್ತಿದ್ದಾರೆ. ಕೈಗೆ ಕಟ್ಟಿಕೊಳ್ಳುವ ವಾಚ್ ವಿಚಾರಕ್ಕೆ ವಿದ್ಯಾರ್ಥಿಗಳ ಜಗಳ. 5ನೇ ತರಗತಿ ವಿದ್ಯಾರ್ಥಿ ಥಳಿಸಿ ಕೊಂದರ ಸೀನಿಯರ್ಸ್. ಈ ಫೋಟೋದಲ್ಲಿ ಕಾಣ್ತಿರೋ ಪುಟಾಣಿಯ ಹೆಸರು ಅನ್ಸ್. ಈತನ ತಂದೆ ಹೆಸರು ಸುನೀಲ್. ಮೂಲತಃ ಬಿಹಾರದವರಾದ ಸುನೀಲ್ ವಿಜಯಪುರ ನಗರದಲ್ಲಿ ಪಾನಿಪುರಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ತಾನಂತೂ ಹೆಚ್ಚು ಕಲ್ತಿಲ್ಲ, ಕನಿಷ್ಠ ನನ್ನ ಮಗನಾದರೂ ಚೆನ್ನಾಗಿ ಓದಲಿ ಅಂತ ವಿಜಯಪುರ ಪಟ್ಟಣದ ಯೋಗಾಪುರ ಕಾಲೋನಿಯಲ್ಲಿ ಸತ್ಯಸಾಯಿ ಬಾಬಾ ಶಾಲೆಗೆ ಸೇರಿಸಿದ್ರು. ಮಗು ಕೂಡ ಚೆನ್ನಾಗಿಯೇ ಓದುತ್ತಿದ್ದ. ಮಗ ಚೆನ್ನಾಗಿ ಓದುತ್ತಿದ್ದಾನೆ ಅನ್ನೋ ಕಾರಣಕ್ಕೆ ತಂದೆ ವಾಚ್ ಕೂಡ ಕೊಡಿಸಿದ್ರು. ಹೀಗೆ ಕೊಡಿಸಿದ್ದ ವಾಚ್ ಈತನ ಜೀವಕ್ಕೆ ಎರವಾಗಿದೆ. 5ನೇ ತರಗತಿ ವಿದ್ಯಾರ್ಥಿ ತಮ್ಮ ಎದುರೇ ವಾಚ್ ಕಟ್ಟಿಕೊಂಡು ಓಡಾಡ್ತಿದ್ದಾನೆ ಅಂತ ಕೆರಳಿದ 9ನೇ ತರಗತಿ ವಿದ್ಯಾರ್ಥಿಗಳು ಬಾಲಕನನ್ನ ಥಳಿಸಿಕೊಂಡಿದ್ದಾರೆ ಅಂತ ಜನ ಆರೋಪ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳದೆ ನಿರ್ಲಕ್ಷ್ಯ ತೋರಿಸಿದ್ರ ಶಿಕ್ಷಕರು. ನಿಮ್ಮ ಮಗು ಏನು ಸತ್ತಿದ್ದಾನ ಅಂತ ಪ್ರಶ್ನಿಸಿದ್ರಂತೆ ಟೀಚರ್ಸ್. ಆಗಸ್ಟ್ 2, 2025 ಶನಿವಾರ ಎಂದಿನಂತೆ ಆನ್ಸ್ ಶಾಲೆಗೆ ಹೋಗಿದ್ದ. ಈ ವೇಳೆ ಆತನ ಕೈಗೆ ವಾಚ್ ಕಟ್ಟಿಕೊಂಡಿದ್ದ. ಇದನ್ನ ನೋಡಿದ ಹಿರಿಯ ವಿದ್ಯಾರ್ಥಿಗಳು ವಾಚ್ ಅನ್ನ ಕಸಿದುಕೊಂಡಿದ್ದಾರೆ. ಈ ವೇಳೆ ಅದನ್ನ ವಿರೋಧಿಸಿದ ಆನ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪೋಷಕರು ಹೇಳಿದರು. ವಾಚ್ ವಿಚಾರಕ್ಕೆ ತಮ್ಮ ಮಗನ ಮೇಲೆ ಹಿರಿಯ ವಿದ್ಯಾರ್ಥಿಗಳು ಹಲ್ಲೆ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಶಾಲಾ ಆಡಳಿತ ಮಂಡಳಿ ಗಮನಕ್ಕೆ ತಂದಿದ್ದರಂತೆ. ಆದರೆ ಹಿರಿಯ ವಿದ್ಯಾರ್ಥಿಗಳನ್ನ ಕರೆದು ಬುದ್ಧಿ ಹೇಳುವ ಬದಲು ನಿಮ್ಮ ಮಗ ಏನು ಸತ್ತಿದ್ದಾನ, ಏನು ಆಗಿಲ್ವಲ್ಲ, ಸಣ್ಣ ಪುಟ್ಟ ಗಲಾಟೆ ನಡೆಯುತ್ತೆ, ನಿಮ್ಮ ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಶಿಕ್ಷಕರು ನಿರ್ಲಕ್ಷ್ಯದ ಮಾತುಗಳನ್ನಾಡಿದರು ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮಾಡ್ಕೊಂಡು ರೋಡ್ ಮೇಲೆ ಕೂತು ತಿನ್ನೋರಿ ಅವ್ರು ಇಲ್ಲಿಯವ್ರು ಇದ್ರೆ ನಮ್ಮ ಓಣ್ಯನವ್ರಾದ್ರೆ ಹೆಂಗಾರ ಆತಿತ್ತು. ಅದು ಈಗ 5-6 ದಿವಸ ಆತ್ರಿ ಹೊಡೆದಾರೆ ಹುಡುಗ ಹೊಡ್ಯಾನ. ಅಲ್ಲೇ ಡಾಕ್ಟ್ರುಗಳು ಸದಕ್ಕೆ ಪುಗ್ಸೆಟೆ ದವಾಖಾನೆ ತೋರಿಸಿ ಕಳ್ಸ್ಯಾರ. ಅದಕ್ಕೆ ಮುಂದೆ ಇಲಾಜಿ ಅವ್ರು ಬರಲಿಲ್ಲ, ಅವ್ರು ಮುಂದೂ ಒಯ್ದಿಲ್ಲ. ನಿನ್ನೆ 7 ಗಂಟೆಗೆ ಹುಡುಗ ಕ್ರಾಸ್ ಆತ್ರಿ. ಅವ್ರು ಏನು ಮಾಡ್ರಿ 4 ದಿವಸದಿಂದ ಏನದ ಒಯ್ದಾರ ಅವ್ರು. ಒಯ್ದು ಹಿಂಗೆ ಹೊಡೆದಿರಿ ಅಂತ ಕೇಳ್ಯಾರ ಅವರು. ಸತ್ತದನ ಕೂಸ ಸತ್ ಇಲ್ಲಾಕೆ ತಂದ್ರಿ ಆ ಕೂಸಿನ ಸತ್ರ ನೋಡ್ತೀನಿ ಹೋಗಂದಂತ್ರಿ ಅವನ ಮಾಸ್ತರ್ಗಳೇ ಅನ್ನ. ಮತ್ತು ಹಂಗನ ತಂದು ಹೊಳ್ಳೆ ಹಾಕೊಂಡ್ತಾರೆ ಅವರು. ಹೊಳ್ಳೆ ಹಾಕೊಂಡ್ತಾರ. ನಿನ್ನ ಕಲಾಸ ಆಗಿದ್ರಿ ಕೂಸ. ಮತ್ತು ಅದ್ರ ನ್ಯಾಯ ಬೇಕಂತೇಳಿ ನಿನ್ನೆ ನಾವು ಅಲ್ಲಿ ಹೋಗಿ ಅವ್ರ ಸಾಲಿ ಮುಂದೆ ಹಾಕೊಂಡು ಕೂತಿದ್ದೀವಿ. ಮತ್ತು ಇಲ್ಲ ನೀವು ಈಗ ತೊಗೊಂಡ್ರಿ ನಾವು ಮುಂದೆ ಬರ್ತೀವಿ, ಅದ್ರದ್ದು ಏನು ಮಾಡ್ತೀವಿ ಅಂತ ಕಿಸಿಂದ ನಮಗೆ ಹೇಳಿ ಕರ್ಸಾರಿ. ಇಲ್ಲಿ ಕರ್ಸನ ಮತ್ತು ಇಲ್ಲಿ ಉಲ್ಟಾ ಪಲ್ಟಿ ನಡೆದದ್ರಿ. ಈಗ ನ್ಯಾಯ ಬೇಕಲ್ರಿ ನಮಗೆ, ನ್ಯಾಯ ಬೇಕಿಲ್ರಿ, ಪರಿಹಾರ ಬೇಕಿಲ್ರಿ ನಮಗೆ. ಹಾಂ ಅದ್ರದ್ದು ಈಗ ಸದ್ದ ಏನು ಕೊಡ್ತಾರೋ ಮತ್ತು ಏನು ಬೈದು ತೆಗಣೆ ಹೋಗಿತಾರೋ ಗೊತ್ತಿಲ್ಲ ರೀ. ಪರಿಹಾರ ಬೇಕಿಲ್ರಿ. ಮತ್ತು ಖುಷಿಗೆ ಅದನ್ನು ನಾವು ಕೇಳಾಕತ್ತೀವಿ. ನಾವೆಲ್ಲರೂ ಉಣೇನವ್ರು ಬಂದು ಕಿಸಿಂದ ಹುಡುಗರು ಬಡ್ದಾರ. ಸರ್ ಹೇಳ್ಬೇಕಾಗಿತ್ತು, ನಾತ್ರ ಹೇಳ್ರಿ ನಾವು ಹೇಳ್ತೇವಾಡ್ರಿ ಅಂದ್ರೆ ಮಾತೆ ಮುಗಿದು ಹೋಗ್ತಿತ್ತು. 2 ಹುಡುಗ ಆಗ್ಯದ್ರಿ. ಈಗ ಒಬ್ಬ ದವಾಖಾನೆಗೆ ಅದಾನ, ಒಬ್ಬ ಹುಡುಗಿಗೆ. ಅದು ಈಗ ಈ ಹುಡುಗ 6 ದಿವಸ ಮೊದಲಾಗ್ಯದ. ಆ ಹುಡುಗ 4 ದಿವಸ ಆತು ಈಗ ಹುಡುಗ ಹೊಡೆದಂಗೆ. ಅದನ್ನು ಗೋಣಿ ಹಿಡ್ಕೊಂಡೇ ಬಂದದ.
ಇನ್ನು ಒಬ್ಬನಿಗೆ ಥಳಿಸಿದ್ದಾರಂತೆ ಹಿರಿಯ ವಿದ್ಯಾರ್ಥಿಗಳು. ಆಸ್ಪತ್ರೆಯಲ್ಲಿ ಇನ್ನೂ ಒಬ್ಬ ಬಾಲಕನಿಗೆ ನಡೀತಿದೆ ಚಿಕಿತ್ಸೆ. ವಿಜಯಪುರ ಪಟ್ಟಣದ ಯೋಗಾಪುರ ಕಾಲನಿಯಲ್ಲಿರೋ ಸತ್ಯಸಾಯಿ ಬಾಬಾ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳು ಪದೇ ಪದೇ ಪುಂಡಾಟ ಮೆರೆಸಿದ್ದಾರೆ. ಅವರನ್ನ ಹದ್ದುಬಸ್ತಿನಲ್ಲಿಡಲು ಶಿಕ್ಷಕರು ತಯಾರಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಕೇವಲ ಆನ್ಸ್ ಮಾತ್ರವೇ ಅಲ್ಲ, ಮತ್ತೊಬ್ಬ ವಿದ್ಯಾರ್ಥಿಯು ಹಿರಿಯ ವಿದ್ಯಾರ್ಥಿಗಳು ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಆ ಹುಡುಗನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಆತನ ಅಜ್ಜಿ ಲಾಲ್ ಬಿ ಹೇಳಿದ್ದಾರೆ. ಸಾಯಿಬಾಬಾ ಸಾಲಿಗೆ ಹೋಗಿದ್ದ. ಅದು ಹುಡುಗಗ 4 ದಿನ ಆಯ್ತು ರೀ ಹೊಡೆದು. 4 ದಿನ ಆಯ್ತು ಹೊಡೆದು ಕೆಸಿಂದು ಅವ್ರವ್ವ ಮನ್ಯಾಗಿದ್ಲು ತೊಗೊಂಡು ಹಾರ್ಲು ಹುಡುಗಗ ಚಲೋ ಆಯ್ತು. ಮತ್ತು ಯಾರು ಇರ್ಲಿಕ್ಕಂದ್ರೆ ಸಾಯ ಮಾತ. ಇಲ್ಲಿ ಅಡ್ಕಿಗೆ ಹೊಡೆದಾರ, ಎದಿಗೆ ಹೊಡೆದಾರ, ಬೆನ್ನಾಗ ಹೊಡೆದಾರ. ಒಂದು ಸಾವಿರ ಮೀನು ಮರಿ ಒಳ್ಯಾಡ್ದಂಗೆ ಆಗಿ ಬಂದು ಮನ್ಯಾಗ ಬೀಳೋಣ. ಅವ್ರು ಹೋಗಿ ಕೇಳೋಣ ಏನಾಗ್ಯದ, ಹೋಗಿ ನೀನು ಯಾಕೆ ಬಂದಿದ್ದೀ ಅಂದ್ರತ್ತ. 4 ಹುಡುಗರು ಕೂಡಿ ಹೊಡೆದಾರತ್ತ. ಅವ ಹೇಳ್ತಾನ್ರಿ ಹೊಡ್ಸ್ಕೊಂಡ. ಅವ್ರ ಹೆಸರು ಏನು ಗೊತ್ತಿರ್ಲಾಕಿಲ್ರಿ. ಸಾಂದ್ ಐತ್ರಿ ನಮ್ದು. ಅವ್ರು ಹೊಡೆದವ್ರು ದೊಡ್ಡವ್ರು ಏನು ಕೀಟಕ್ಕೆ ಏನಾರು ಇವು ಮಾಡಿರ್ಬೇಕ್ರಿ. ಸಣ್ಣ 7 ವರ್ಷದಿಂದ 8 ವರ್ಷದಿಂದ ಐತ್ರಿ ನನ್ನ ಮೊಮ್ಮಗ. ಇದು ಹುಡುಗಗೆ ಹೊಡೆದು 4 ದಿನಕ್ಕೆ ನಮ್ಮ ಹುಡುಗ ಹೊಡೆದಾರ ನೋಡ್ರಿ. ಒಂದೇ ಮಗ ಐತಿ, 2 ಹೆಣ್ಣು ಅದಾವ. ಈಗ ಮುಂದೆ ಇದು ಪರಿಹಾರ ಹುಡುಗಂದು ಹೆಂಗೆ ಮಾಡ್ತೀರಿ ಮಾಡ್ರಿ. ವಿಜಯಪುರ ಪಟ್ಟಣದ ಯೋಗಾಪುರ ಕಾಲನಿಯಲ್ಲಿರೋ ಸತ್ಯಸಾಯಿ ಬಾಬಾ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳ ಪುಂಡಾಟ ಜಾಸ್ತಿಯಾಗಿದೆ. ಅದನ್ನ ಆಡಳಿತ ಮಂಡಳಿಯವರು ಕಂಟ್ರೋಲ್ ಮಾಡ್ತಿಲ್ಲ. ಆಡಳಿತ ಮಂಡಳಿಯವರ ನಿರ್ಲಕ್ಷ್ಯದಿಂದಲೇ ಶಾಲೆಯಲ್ಲಿ ಕಿರಿಯ ವಿದ್ಯಾರ್ಥಿಗಳ ಮೇಲೆ ಪದೇ ಪದೇ ಹಲ್ಲೆಗಳು ನಡೀತಿವೆ. ಹೀಗೆ ಹಿರಿಯ ವಿದ್ಯಾರ್ಥಿಗಳು ನಡೆಸುತ್ತಿರೋ ಪುಂಡಾಟಕ್ಕೆ ಈಗ ಒಂದು ಮಗುವಿನ ಜೀವವೇ ಹೋಗಿದೆ. ಇಷ್ಟಾದರೂ ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ನಡೆದುಕೊಳ್ಳುತ್ತಿದೆ ಅಂತ ರೊಚ್ಚಿಗೆದ್ದ ಯೋಗಾಪುರ ಕಾಲನಿಯ ಜನ ವಿದ್ಯಾರ್ಥಿಗಳಿಂದ ಥಳಿತಕ್ಕೆ ಒಳಗಾಗಿ ಮೃತಪಟ್ಟ ಬಾಲಕನ ಶವ ಇಟ್ಟು ಶಾಲೆ ಎದುರು ಪ್ರತಿಭಟನೆ ಮಾಡಿದರು. ಶಾಲಾ ಆಡಳಿತ ಮಂಡಳಿ ಲಾಬಿ ಮಾಡಿ ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ನೋಡಿಕೊಳ್ಳುತ್ತಿದ್ದಾರೆ ಅಂತ ಜನ ಆರೋಪಿಸಿದ್ದಾರೆ. ಅಲ್ಲದೆ ಹೀಗೆ ಪದೇ ಪದೇ ಪುಂಡಾಟ ಮೆರೆತಿರುವ ವಿದ್ಯಾರ್ಥಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಶಾಲಾ ಆಡಳಿತ ಮಂಡಳಿ ಸದಸ್ಯರು ಸ್ಥಳಕ್ಕೆ ಬರಬೇಕು ಅಂತ ಶಾಲೆ ಎದುರು ಶವ ಇಟ್ಟು ಪ್ರತಿಭಟನೆ ಮಾಡ್ತಿದ್ರು. ತಡರಾತ್ರಿಯವರೆಗೆ ಜನ ಪ್ರತಿಭಟನೆ ಹಿಂಪಡೆಯಲು ಸಿದ್ಧರಿರಲಿಲ್ಲ. ಶಾಲಾ ಆಡಳಿತ ಮಂಡಳಿ ಸದಸ್ಯರು ಸ್ಥಳಕ್ಕೆ ಬರದ ಹೊರತು ಶವ ತೆಗೆದುಕೊಂಡು ಹೋಗಲ್ಲ ಅಂತ ಪಣ ತೊಟ್ಟು ಕೂತಿದ್ದಾರೆ. ಜನರ ಮನವೊಲಿಸಿ ಬಾಲಕನ ಶವ ಕೊಂಡೊಯ್ದ ಪೊಲೀಸರು. ಪ್ರತಿಭಟನಾ ನಿರತರಿಗೆ ಕಠಿಣ ಕ್ರಮದ ಭರವಸೆ ನೀಡಿದ ಕಾಕಿ. ವಿಜಯಪುರ ಪಟ್ಟಣದ ಯೋಗಾಪುರ ಕಾಲನಿಯಲ್ಲಿರೋ ಸತ್ಯಸಾಯಿ ಬಾಬಾ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ಪುಂಡಾಟಕ್ಕೆ ಕೊನೆಯೇ ಇಲ್ಲದಾಗಿದೆ. ಇದರ ಕುರಿತು ಕ್ರಮ ಕೈಗೊಳ್ಳಬೇಕಿದ್ದ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ಹೀಗಾಗಿ ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಜನ ಪ್ರತಿಭಟನೆ ನಡೆಸುತ್ತಿದ್ದರು. ತಡರಾತ್ರಿಯಾದರೂ ಪ್ರತಿಭಟನೆ ಹಿಂಪಡೆಯಲು ಸಿದ್ಧರಿರಲಿಲ್ಲ. ಕೊನೆಗೆ ಪ್ರತಿಭಟನಾ ನಿರತರಿಗೆ ಕಠಿಣ ಕ್ರಮದ ಭರವಸೆಯನ್ನ ಪೊಲೀಸರು ನೀಡಿದ್ರು. ಇದಾದ ಬಳಿಕ ಬಾಲಕನ ಶವವನ್ನ ಪೋಸ್ಟ್ ಮಾರ್ಟಂಗೆ ಕೊಂಡೊಯ್ಯಲಾಯಿತು. ಕೊಡಂಗಿಲ್ಲ ನಾವು ಎಲ್ಲ ಹೋಯ್ತಾರ ರೇಷನ್ ಹೋಯ್ತಾರ ಎಲ್ಲ ಹೋಯ್ತಾರ ಒಯ್ಲಿ. ಒಟ್ಟಾರೆ
ತಾಯಿಯಾಗಿ ಮನೆಯಲ್ಲಿ ಪೋಷಕರು ಸರಿಯಾಗಿ ಮಕ್ಕಳಿಗೆ ಬುದ್ಧಿ ಕಲಿಸಲಿಲ್ಲ ಅಂದರೆ ಈ ರೀತಿಯ ಅಚಾತುರ್ಯಗಳು ನಡೆಯುತ್ತವೆ. ಕೇವಲ ಒಂದು ವಾಚ್ಗಾಗಿ 5ನೇ ತರಗತಿ ವಿದ್ಯಾರ್ಥಿಯ ಜೀವವೇ ಹೋಗಿದೆ. ಇನ್ನಾದರೂ ಶಿಕ್ಷಕರು ಪೋಷಕರು ಎಚ್ಚೆತ್ತುಕೊಂಡ್ರೆ ಈ ರೀತಿಯಾದ ಅಚಾತುರ್ಯಗಳು ನಡೆಯದಂತೆ ತಡಿಬಹುದು ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.